ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಯಾರಿಗೂ ತಿಳಿಯದ ಈಶಾ ಪಕ್ಕದ ಗೊಂಗಡೇಶ್ವರ ದೇವಾಲಯ. ನಮಗೆ ತಿಳಿಯದ ಮತ್ತು ಗೊತ್ತಿರದ ಅದೆಷ್ಟೋ ಐತಿಹಾಸಿಕ ದೇವಾಲಯಗಳು ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಲೂ ಇವೆ. ಬೇಜಾರಿನ ಸಂಗತಿ ಅಂದ್ರೆ ಅವುಗಳನ್ನ ಕೆದಕುವ ಆಸಕ್ತಿ ನಮಗಿಲ್ಲದಿರುವುದು. ಅಂತಹ ಒಂದು ಅದ್ಭುತವಾದ ಐತಿಹಾಸಿಕ ದೇವಾಲಯವೇ ಈ ಗೊಂಗಡೇಶ್ವರ. ದೇಶ ವಿದೇಶಗಳಿಂದ ನಿತ್ಯ ತುಂಬಿ ತುಳುಕುವ ಈಶಾ ದೇವಾಲಯದ ಪಕ್ಕದಲ್ಲಿಯೇ ಇದೆ ಈ ದೇವಾಲಯವೂ ಕೂಡ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕವೇ ಇರುವ ಯಾಲಗೆರೆ ಮತ್ತು ಕಲ್ಲುಕುಂಟೆಯ ಮಧ್ಯೆಯೇ ಇದೆ ಈ ದೇವಾಲಯ. ಈಶಾ ಕಡೆಯಿಂದ ಹೋಗೋದಾದ್ರೆ ಈಶಾ ಬಿಟ್ಟು ಮುಂದೆ ಎಸ್ ಗೊಲ್ಲಹಳ್ಳಿಯಿಂದ ಮುಂದಕ್ಕೆ ಇದೆ. ಅಪರೂಪದ ಮತ್ತು ಅತಿ ಪುರಾತನ ಕೆತ್ತನೆಯುಳ್ಳ ಕಲ್ಲಿನ ದ್ವಾರ, ಸುತ್ತಲೂ ಕಲ್ಲಿನ ಕಂಬಗಳು, ಅದರ ಮೇಲೆ ದೈತ್ಯ ಬಂಡೆಗಳ ನವರಂಗದ ಮೇಲ್ಚಾವಣಿ, ಇವೆಲ್ಲವೂ ಅಲ್ಲಿನ ಇತಿಹಾಸದ ಬಗ್ಗೆ ನಮಗೇನೋ ಹೇಳಲು ಪ್ರಯತ್ನ ಪಟ್ಟಂತೆ ಭಾಸವಾಗುತ್ತಿತ್ತು. ಇನ್ನು ಅಲ್ಲಿನ ಶಿವಲಿಂಗವಂತೂ ಹೇಳತೀರದಷ್ಟು ಚೈತನ್ಯವನ್ನು ಹೊರಸೂಸುತ್ತಿತ್ತು. ಅದು ನಮ್ಮ ಆಧ್ಯಾತ್ಮಿಕ ಮನಸ್ಸಿಗೆ ಅರಿವಾಗುತ್ತಿತ್ತು. ವಿಶಾಲವಾದ ಬೆಟ್ಟದ ತುದಿಯಲ್ಲಿ ಸಂಪೂರ್ಣ ಕಲ್ಲಿನಿಂದ ಕಟ್ಟಲಾದ ಮಂಟಪದಲ್ಲಿ ಕೂತಿದ್ದ ಬಯಲು ಬಸವ ಎಷ್ಟು ಕಾಲದಿಂದ ಕೂತಿರಬಹುದೆಂಬ ಯೋಚನೆಗೆ ತಳ್ಳಿತ್ತು. ಪಕ್ಕದಲ್ಲಿ ಇದ್ದ ಸ್ವಾಭಾವಿಕ ಕಲ್ಯಾಣಿ ಕಣ್ಣಿಗೆ ಬಿದ್ದಿತ್ತು. ಅದನ್ನು ಕಂಡ ನಮಗೆ ಶಿವನ ಅಭಿಷೇಕ ನೆನಪಾಗಿತ್ತು. ತುಂಡಾಗಿ ಬಿದ್ದಿದ್ದ ಬೃಹದಾಕಾರದ ಗರುಡಗಂಬ, ಅವಶೇಷಗಳಂತಾಗಿದ್ದ ದೇವಾಲಯದ ಪ್ರಾಂಗಣ ನೋಡಿದಾಗ ನಮಗೆ ಕಂಡದ್ದು ನಿಧಿಗಳ್ಳರೆಂಬ ಪಾಪಿಗಳ ಅಟ್ಟಹಾಸ. ಸುತ್ತಲೂ ರುದ್ರ ರಮಣೀಯ ದೃಶ್ಯಗಳು, ಮನಸ್ಸಿಗೆ ಮುದ ನೀಡುವ ಚೇತೋಹಾರಿ ನಿಸರ್ಗ, ಬೆಟ್ಟ ಗುಡ್ಡಗಳ ಸಾಲು, ಗಿಡ ಮರಗಳ ವನಸಿರಿ ಎಲ್ಲವೂ ಮನಸೂರೆಗೊಂಡಿತ್ತು. ಒಟ್ಟಾರೆ ಮರೆಯಲಾಗದ ಆಧ್ಯಾತ್ಮ ಅನುಭವ ನೀಡಿತ್ತು ಗೊಂಗಡೇಶ್ವರನ ಬೆಟ್ಟದ ವಾತಾವರಣ. ಬೆಟ್ಟದ ಕೆಳಗಿನ ಸಣ್ಣ ಊರಾದ ಗೊಂಗಡೀಪುರದಿಂದ ಈತನನ್ನ ಗೊಂಗಡೇಶ್ವರನೆಂದು ಕರೆಯುತ್ತಾರೆ ಎಂಬ ಮಾಹಿತಿ ಬಿಟ್ಟರೆ ಮಿಕ್ಕೆಲ್ಲವೂ ನಿಗೂಢವಾಗಿ ಉಳಿದಿತ್ತು ದೇವಾಲಯದ ಮಾಹಿತಿ. ಸುದ್ದಿಗಾಗಿ ಹೊರಟಿದ್ದ ನಮ್ಮ ತಂಡ ಅರ್ಥವಾಗದ ದೃಶ್ಯಗಳು, ಇತಿಹಾಸದ ಪ್ರಶ್ನೆಗಳಿಂದ ಮರಳಬೇಕಾಗಿತ್ತು. ಒಮ್ಮೆ ಹೋಗಿ ಬನ್ನಿ ಚಿಕ್ಕಬಳ್ಳಾಪುರದ ಗೊಂಗಡೇಶ್ವರನ ಬಳಿ. ಇನ್ನಷ್ಟು ಇಂತಹ ನಿಗೂಢ ವಿಚಾರಗಳನ್ನು ಬೆನ್ನತ್ತಿ ಹೊರಡಲಿದೆ ನಿಮ್ಮ ಸುಮನ್ ಟಿವಿ ತಂಡ. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ.